ಶಿವಪ್ರಸಾದ್, ಇಲ್ಲಿ ನಾಯಕನಿಗೆ ಎಷ್ಟು ಬೆಲೆ ಇದೆಯೋ ಖಳನಾಯಕನಿಗೂ ಅಷ್ಟೇ ಬೆಲೆ ಇದೆ. ಹುಲ್ಲು ತಿನ್ನುವ ಪ್ರಾಣಿಗೆ ಎಷ್ಟು ಬೆಲೆ ಇದೆಯೋ ಕೊಂದು ತಿನ್ನುವ ಪ್ರಾಣಿಗೂ ಅಷ್ಟೇ ಬೆಲೆ ಇದೆ. ಮೋಸ ಹೋಗುವವನು, ಮೋಸ ಮಾಡುವವನು ಇರಲೇಬೇಕು, ಇದ್ದೇ ಇರುತ್ತಾರೆ. ಆಗಲೇ ತಾನೇ ನಿಮ್ಮ ಪ್ರಪಂಚ ಮುಂದುವರಿಯಲು ಸಾಧ್ಯ. ಗೊತ್ತಾಯ್ತು ಭಗವಂತ, ಅರ್ಥ ಆಯ್ತು. ಪಾಪ ಸುನೀತಾ ಅಂತ ಹೆಣ್ಮಗಳಿಗೆ ಈ ಥರ ಆಯ್ತಲ್ಲ ಅಂತ ಆ ನೋವಿಂದ ಹೀಗೆಲ್ಲ ಕೇಳಿದೆ. ಜಗತ್ತಿನಲ್ಲಿ ಅತ್ಯಂತ ಕಷ್ಟವಾದ ಸ್ಥಿತಿ ಯಾವುದು ಗೊತ್ತಾ? ಪರಿಸ್ಥಿತಿ ಅಲ್ವಾ ಭಗವಂತ? ಪರಿಸ್ಥಿತಿ ಅಲ್ಲ, ಮನಸ್ಥಿತಿ. ಏಕೆಂದರೆ ಎಲ್ಲಾ ರೀತಿಯ ಪರಿಸ್ಥಿತಿಯಲ್ಲೂ ಒಂದೇ ರೀತಿಯ ಮನಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಬಹಳ ಕಷ್ಟ. ಮನಸ್ಸು ಅನ್ನೋದು ಆಕಾರ ಇಲ್ಲದ ಜೀವ. ಅದಕ್ಕೆ ರೆಕ್ಕೆ ಕೊಟ್ಟು ಆಕಾಶಕ್ಕೆ ಬಿಟ್ಟಾಗ ಹಕ್ಕಿಯಾಗುತ್ತೆ, ನೀರಿಗೆ ಬಿಟ್ಟಾಗ ಮೀನಾಗುತ್ತೆ, ಕಾಲು ಕೊಟ್ಟು ಹುಲ್ಲುಗಾವಲಿನಲ್ಲಿ ಬಿಟ್ಟಾಗ ಜಿಂಕೆಯಾಗುತ್ತೆ. ಆದರೆ ಸಂದರ್ಭಕ್ಕೆ, ಒತ್ತಡಕ್ಕೆ, ಒತ್ತಾಯದ ಬಲೆಗೆ ಮಣಿದು ತಲೆಯನ್ನು ಕೊಟ್ಟಾಗ ಮನಸ್ಸು ಕದಡಿ ಅರಳುವ ಮುನ್ನವೇ ಮುದುಡಿ ಹೋಗುತ್ತೆ. ಆಘಾತವೇ ಇದಕ್ಕೆಲ್ಲ ಮೂಲ ಕಾರಣ. ಆಘಾತಕ್ಕೆ ಕಾರಣ ಅಪೇಕ್ಷೆ, ಅಪೇಕ್ಷೆಗೆ ಕಾರಣ ಆಸೆ, ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಆಘಾತ ಮತ್ತು ದುಃಖ ಮನಸ್ಸನ್ನು ಕದಡುವಿಕೆಯಲ್ಲಿ ಸಮಾನ ಪಾತ್ರಧಾರಿಗಳು. ಹಾಗೆಂದ ಮಾತ್ರಕ್ಕೆ ಆಸೆಯನ್ನು ಬಿಟ್ಟು ಬದುಕುವುದು ಸರಿಯಲ್ಲ. ಆಸೆ ಇರಬೇಕು. ಹೂವಿಗೆ ನೋವಾಗದಂತೆ ಜೇನು ಮಕರಂದ ಹೀರುವ ಹಾಗೆ ಆಸೆ ಇರಬೇಕು. ಜೇನಿಗೆ ನೋವಾಗದಂತೆ ತುಪ್ಪ ಬಸಿಯುವ ಹಾಗೆ ಆಸೆ ಇರಬೇಕು. ಅಪೇಕ್ಷೆಯನ್ನು ಮೀರದಂತೆ ಆಸೆ ಇರಬೇಕು. ಕೈ ಮೀರಿದ ಕನಸುಗಳ ಕಾಣದಂತೆ. ವ್ಯಕ್ತಿಯ ಅಥವಾ ವಸ್ತುಗಳ ಮೇಲಿನ ಅತಿಯಾದ ವ್ಯಾಮೋಹ, ಅತಿಯಾಗಿ ಹಚ್ಚಿಕೊಳ್ಳುವುದು, ಅತಿಯಾಗಿ ನಂಬುವುದು, ಈ ಅತಿಯಾದವುಗಳೆಲ್ಲವೂ ಅಮೃತವನ್ನೇ ವಿಷ ಮಾಡುವಷ್ಟು ಘೋರವಾದವುಗಳು. ಸುನೀತಾ ತನ್ನ ಗಂಡನನ್ನು ಪ್ರೀತಿಸಿದ್ದು ಸರಿ, ಹಚ್ಚಿಕೊಂಡದ್ದು ಸರಿ. ಆದರೆ ಹುಚ್ಚಿಯಾಗುವಷ್ಟು ಹಚ್ಚಿಕೊಂಡಾಗ ಹೆಚ್ಚಿದ ಕನಸುಗಳೆಲ್ಲವೂ ಮುಚ್ಚಿಡಲಾಗದೆ ಬೆಚ್ಚಗಿದ್ದ ಭಾವಗಳೆಲ್ಲವೂ ನುಚ್ಚು ನೂರಾದಂತೆ ಭಾವಿಸಿ ಬಿಚ್ಚು ಮನಸ್ಸನ್ನು ಮುಚ್ಚಿಕೊಳ್ಳಬೇಕಾಯಿತು. ಇದರಲ್ಲಿ ತಪ್ಪು ಸುನೀತಾಳದ್ದು ಅಂತ ಹೇಳೋ ಬದಲು ಅವಳು ಹಚ್ಚಿಕೊಂಡ ಪ್ರೀತಿಯದ್ದು ಅಂತ ಹೇಳಬಹುದಲ್ವ ಶಿವಪ್ರಸಾದ್? ಹಾಗಾಗಿ ಯಾರನ್ನೇ ಆಗಲಿ ಅತಿಯಾಗಿ ಹಚ್ಚಿಕೊಳ್ಳೋದು ಸರಿಯಲ್ಲ. ಸೃಷ್ಟಿಯೇ ಆಗಿರಲಿ, ಸೃಷ್ಟಿಕರ್ತನೇ ಆಗಿರಲಿ, ನೀವು ಅತಿಯಾಗಿ ಹಚ್ಚಿಕೊಳ್ಳಬೇಕಾಗಿರುವುದು ನಿಮ್ಮನ್ನ, ನಿಮ್ಮ ತನವನ್ನ, ನಿಮ್ಮ ಅಂತರಾತ್ಮವನ್ನ. ಏಕೆಂದರೆ ಸೃಷ್ಟಿಗೆ ಮಿತಿಯೇ ಮೂಲ, ಅತಿಯಲ್ಲ. ಅತಿಯಾದ ಕಾಲ ಲಯವನ್ನು ಕಳೆದುಕೊಳ್ಳಬಹುದು, ಲಯ ಲಜ್ಜೆಯನ್ನು ಕಳೆದುಕೊಳ್ಳಬಹುದು, ಲಜ್ಜೆ ಹಾಕುವ ಹೆಜ್ಜೆಯನ್ನು ಕಳೆದುಕೊಳ್ಳಬಹುದು. ಬರುವಾಗ ಒಬ್ಬರೇ ಬಂದಿದ್ದೀರಿ, ಹೋಗುವಾಗಲೂ ಒಬ್ಬರೇ ಹೋಗುತ್ತೀರಿ. ಈ ಬಂದು ಹೋಗುವ ನಡುವೆ ಎಲ್ಲರನ್ನೂ ಪ್ರೀತಿಸಿ. ಆದರೆ ನಿಮ್ಮ ಪ್ರೀತಿ ಇನ್ನೊಬ್ಬರಿಗೆ ಜೀವಿಸುವ ಉತ್ಸಾಹವನ್ನು ನೀಡುವಂತಿರಬೇಕು. ಜೀವ ಹೋದ ಮೇಲೆ ನಿಮ್ಮ ಉತ್ಸಾಹ ಕರಗುವಂತಿರಬಾರದು. ಹಾಗೆಯೇ ನಡೆಯುವ ಎಷ್ಟೋ ಘಟನೆಗಳಲ್ಲಿ ಖುಷಿಯ ವಿಚಾರವನ್ನು ಒಪ್ಪಿಕೊಳ್ಳುವ ಹಾಗೆ ದುಃಖದ ಸಂಗತಿಗಳನ್ನು ಒಪ್ಪಿಕೊಳ್ಳುವಂತೆ ನಿಮ್ಮ ಮನಸ್ಥಿತಿಗಳನ್ನು ನೀವೇ ನೋಡಿಕೊಳ್ಳಬೇಕು. ಏಕೆಂದರೆ ನಿಮ್ಮ ಮನಸ್ಸಿಗೆ ನೀವೇ ಸಾರಥಿಗಳು. ಏನಪ್ಪ ಹೆಂಗಂದ್ರ ಕೆಲ್ಸಗಳಕ್ಕ ಲೇಟಾಗಿ ಬಂದವ್ರಕ್ಕ ಕೆಲ್ಸಗಳನ್ನ ತೆಗಿತವ್ರ ಹೆಂಗೆ? ಅದಲ್ಲ, ನಿನ್ ಕ್ಲೋಸ್ ಫ್ರೆಂಡ್ ಇದಾನಲ್ಲ, ಅದೇ ನ್ಯಾಯ ನೀತಿ ಧರ್ಮಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಕೊಂಡು ತಿರುಗ್ತಾನಲ್ಲ. ಲೇ ಬಾಸ್ಕೆ, ಕರೆಕ್ಟಾಗಿ ಹೇಳಪ್ನೆ. ಆಫೀಸ್ಗಳಲ್ಲಿ ಯಾರನ್ನ ನೋಡಿದ್ರೆ ನೀನು ಬ್ಯಾಗ್ಗಳು ಹೊಡೆದು ಬಸ್ಗಳಾಯ್ತವೋ ಅವನೇ ಶಿವಪ್ನು ಅಂತ. ಅವನೇ ಅವನಿಗೆ ವಿವೇಕ್ ಸರ್ ಬಂದು ನಮ್ಮ ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡ್ಕೋತಾ ಇದೆ, ಅಲ್ಲಿರೋ ಎಂಪ್ಲಾಯೀಸಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಇವಾಗೆಲ್ಲ ಜವಾಬ್ದಾರಿ ವಹಿಸಿದ್ದಾರೆ. ಸಬಾಸ್ಗಳು ಬಾಸ್ಕೆ ಅಂತ ನೋಡಪ್ನೆ, ಇದೊಂದೇ ವಿಷಯಗಳು
ನಿಯತ್ತಾಗಿ ಕರೆಕ್ಟಾಗಿ ಹೇಳಿದ್ದು ಅಂತೂ ಶಿವಪ್ಪನ್ಕ ಚಾನ್ಸ್ಗಳು ಏನ್ ಚಾನ್ಸ್ಗಳೋ ಏನೋ ನಾವೆಲ್ಲ ಅವ್ರ ಕಣ್ಣಿಗೆ ಬೀಳಲ್ವಾ ದೊಡ್ಡ ಬಾಸ್ಗೂ ಆ ಶಿವು ಏನ್ ಬಕೆಟ್ ಹಿಡ್ದವನೋ ಏನೋ ಎಲ್ಲದಕ್ಕೂ ಅವನೇ ಅಂತಾರೆ ಆ ಯಪ್ಪ ಹೇಳಿದ ಮಾತನ್ನ ಈ ಅಪ್ಪ ಮೀರಲ್ಲ ಈ ಅಪ್ಪ ಹೇಳಿದ ಮಾತನ್ನ ಆ ಯಪ್ಪ ಮೀರಲ್ಲ ಅದಕ್ಕೆ ಶಿವು ಅಂತಾರೆ ಚಾನ್ಸ್ ಕೂಡ ಅವನಿಗೆ ಹೋಯ್ತು ನಾನೇ ಆಫೀಸ್ ಡೇಟಾ ಫೈಲ್ಗಳನ್ನೆಲ್ಲ ಒಂದು ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಶಿವು ಕೈ ಕೊಟ್ಬಿಟ್ಟು ಬಂದೆ ಹಾ ಲೇ ಬಾಸ್ಕೆ ಅದು ಹೆಂಗಪ್ಪನೆ ಇಷ್ಟೊಂದು ಒಳ್ಳೆಯವನಾಗ್ಬಿಟ್ಟೆ ಯಾವ ಒಳ್ಳೆಯವನು ಇಲ್ಲ ಏನೂ ಇಲ್ಲ ಬಾಸು ಎಲ್ಲ ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡಿ ಕೊಡು ಅಂತ ಹೇಳಿದ್ರು ಅದಕ್ಕೆ ಕೊಟ್ಬಿಟ್ಟು ಇಲ್ಲಿ ಹುರ್ಕೊಂಬಂದು ನಿಂತಿದ್ದೀನಿ ಬಾ ಸೋಡಾ ಕುಡಿಯೋಣ ಕಾಸುಗಳಿಲ್ಲ ಪೌ ನಾನೇ ಕೊಡ್ತೀನಿ ಬರ ಲೇ ಬಾಸ್ಕೆ ಈ ಅಪ್ನು ದಿನ ಹಿಂಗ ಹುರ್ಕತಾ ಇದ್ರೆ ದಿನ ಓಸಲಿ ಸೋರ್ಗಳು ಕುಡಿಯೋ ಭಾಗ್ಯಗಳು ಹಾ